ಇನ್ನು ನ್ಯೂ ಇಯರ್ ಹೊತ್ನಲ್ಲಿ ಗಾಂಜಾ ಪೆಡ್ಲರ್ಸ್ ಆಕ್ಟಿವ್ ಆಗಿದ್ದಾರೆ. ಕಾಕಿ ಚಾಪೆ ಕೆಳಗೆ ತೂರಿದ್ರೆ ಇವರುಗಳು ರಂಗೋಲಿ ಕೆಳಗೇನೆ ತೂರ್ತಾ ಇದ್ದಾರೆ ಪೆಡ್ಲರ್ಸ್. ನಗರದ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನ ಹಾಕಿ ತಪಾಸಣೆಯನ್ನ ಮಾಡ್ತಾ ಇದೆ ಕಾಕಿ. ತಪಾಸಣೆ ಇದ್ರೂ ಕೂಡ ಗಾಂಜಾ ಡ್ರಗ್ಸ್ ಸಾಗಾಟ ಆಗ್ತಾ ಇದೆ ಅನ್ನುವಂತ ಅನುಮಾನ ಹುಟ್ಟುಕೊಳ್ತಾ ಇದೆ. ಎಲ್ಲಾ ವಾಹನಗಳ ಮೇಲೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಆದ್ರೆ ರೈಲಿನ ಮೂಲಕವಾಗಿ ಕೆಜಿ ಗಟ್ಟಲೆ ಗಾಂಜಾ ಸಪ್ಲೈ ಮಾಡಿರುವುದು ಗೊತ್ತಾಗ್ತಾ ಇದೆ ಪೊಲೀಸರಿಗೆ. ಪೊಲೀಸ್ ಶ್ವಾನಕ್ಕೂ ವಾಸನೆ ಬರದ ರೀತಿ ರೈಲ್ನಲ್ಲಿ ಗಾಂಜಾವನ್ನ ಸಾಗಾಟ ಮಾಡಿದ್ದಾರೆ. ನೋಡಿ, ನ್ಯೂ ಇಯರ್ ಹೊತ್ತಿಗೆ ಈ ಗಾಂಜಾ ಪೆಡ್ಲರ್ಸ್ಗಳು ಯಾವ ರೀತಿಯಾಗಿ ಬುದ್ಧಿವಂತಿಕೆ ತೋರಿಸ್ತಾರೆ ಅಂತ ಕಳೆದ ಒಂದೆರಡು ತಿಂಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ಗಳನ್ನು ಕೂಡ ಬಿಡ್ತಾ ಇಲ್ಲ ಪೊಲೀಸರು. ಎಲ್ಲಾ ಕಡೆ ರೇಡ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೊರಿಯರ್ ಆಫೀಸ್ಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಎಲ್ಲ ಬಾಕ್ಸ್ಗಳನ್ನ ಬಿಚ್ಚಿ ಪರಿಶೀಲಿಸ್ತಾರೆ. ಆದರೂ ಕೂಡ ಈ ಗಾಂಜಾ ಪೆಡ್ಲರ್ಸ್ಗಳು ತಮ್ಮ ಕೆಲಸ ಮುಂದುವರಿಸಿರೋದು ಗೊತ್ತಾಗ್ತಾ ಇದೆ. ರೈಲು ಮೂಲಕವಾಗಿ ಸಾಗಾಟ ಮಾಡಿದ್ದಾರೆ. ಇದೀಗ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಎಲ್ಲ ರೀತಿಯ ಪರಿಶೀಲನೆ ಆಗ್ತಾ ಇದೆ.